ಉಪವಾಸ ಬಿಡ್ಲಿಕ್ಕೆ ಈ ಪ್ರಪಂಚದಲ್ಲಿ ಇರುವಂತಹ ಅತ್ಯುತ್ತಮ ವಸ್ತು ಯಾವುದು? ಖರ್ಜೂರ. ಅದೊಂದು ಕೊಯ್ಯುವಂತಹ ಸಮಯ ಆಗಿದೆ ಎಂದು ಎಂಕಲ್ನ ಊರ್ದ ಹಿಂದಕ್ಕೆ ಕೆಂಜಾರು ಪೋಪನ ಪ್ಲೇಸ್ ಲಾಕ ಉಂಟು. ಹೆಂಚಿನ ಬ್ಯೂಟಿಫುಲ್ ಖರ್ಜೂರದ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಓಕೆ ಲೆಟ್ಸ್ ಗೋ. ಓಕೆ. ತಿನ್ಲಿಕ್ಕೆ ಆಗುದಿಲ್ಲ. ಅಲ್ಲ ಇದಲ್ಲ, ಇದು ಕಾಯಿ ಎತ್ತ ಸುಯಿಲ್ಲ, ಇದು ತಿಂಡಂಗು ಕಿಡಾವಿ ಎಂದ್ರೇಗ ಬ್ಲ್ಯಾಕ್ ಟೀ. ಸಫಾನ್, ವಾಟ್ ಪ್ಲಾನ್ ಟುಡೇ? ಆಕ್ಚುಲಿ ನೋ ಪ್ಲಾನ್. ಇವಾಗ ಬಹ್ರೈನಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಈ ಖರ್ಜೂರ ಹಣ್ಣಾಗುವಂಥ ಟೈಮ್ ಇದು. ಓಕೆ. ಸೋಯಲ್ ಓಕೆ. ನಮ್ಮದು ನನ್ನ ಫ್ರೆಂಡ್ ಇದ್ದೊಬ್ಬರದ್ದು ಖರ್ಜೂರದ ತೋಟ ಇದೆ. ಓಕೆ. ವೆರೈಟೀಸ್ ಖರ್ಜೂರಲ್ಲಿ. ಅದೇ ಇಲ್ಲಿಯೇನಾ? ಇಲ್ಲೇ ಒಂದು 15 ಕಿಲೋಮೀಟರ್ ಹೋಗೋಕ್ಕಿದೆ. ನಾವು ಅಲ್ಲಿ ಹೋಗೋಣ. ಓಕೆ ಓಕೆ. ಲೆಟ್ಸ್ ಗೋ. ಸಫಾನ್, ಮತ್ತೆ ವಿಶೇಷ ಅಲ್ಲ? ಬ್ಯೂಟಿಫುಲ್ ಸೋಯಲ್. ಆಕ್ಚುಲಿ ಇವತ್ತು ವೀಕೆಂಡ್ ನಮಗೆ ಬಹ್ರೈನಲ್ಲಿ. ಓಕೆ. ನಾವೊಂದು ವೆರಿ ಬ್ಯೂಟಿಫುಲ್ ಖರ್ಜೂರದ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಇದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಉಂಟು ಸಫಾನ್? ಅಪ್ರಾಕ್ಸಿಮೇಟ್ಲಿ 15 to 20 ಕಿಲೋಮೀಟರ್ ಇದೆ. ಬಟ್ ವೆರೈಟೀಸ್ ಖರ್ಜೂರ ಆಗುವಂತ ಒಂದು ತೋಟ ಇದು. ಇಲ್ಲಿ ನಮ್ದು ಸೇಮ್ ನಮ್ದು ಮ್ಯಾಂಗ್ಳೂರಲ್ಲಿ ಹಂಪನಕಟ್ಟೆಯಲ್ಲಿ ಒಂದು ರೌಂಡ್ ಅಬೌಟ್ ಉಂಟು. ಅಲ್ಲ, ಹಂಪನಕಟ್ಟೆ ರೌಂಡ್ ಅಬೌಟ್ ತರ ಅಲ್ಲ ಇದು. ಎಷ್ಟೋ ಮಿಲಿಯನ್ ಹಣ ಖರ್ಚಾಗಿದೆ ಇದು ಮಾಡೋಕೆ. ಹೆಂಚಿನ ಪಂಡ ಒಂಜಿ ಇಂದುಂಡು ಟಾವ್ ಒಂಜಿ ಕ್ಲಾಕ್ ಒಂಜಿ ಅದು ಗೊತ್ತುಂಡ ಇಂದು ಬ್ಯೂಟಿಫುಲ್ ಇಂದಕ್ಕೆ ಮಸ್ತ್ ಇಷ್ಟುಂಡು ಮಾರ್ರೆ ನೀರ್ನ ಹಂಪನಕಟ್ಟೆದ ಲೆಕ್ಕತ್ತು. ಹಂಪನಕಟ್ಟೆ ಬಾರಿ ಶೋಕ್ ಆತಂದೆ. ಹಂಪನಕಟ್ಟೆದ ಅಷ್ಟೇ ನಮ್ಮ ಬುಕ್ಕ ಕಂಟ್ರಿದ ಶೋಕ್ ಆಯ್ಜಿನಲ್ಲ ಅವು ನಮ್ಮ ಶೋಕ್ ಒಂದೇ ಪನ್ನಡು ಬೇರೆ ವಿಷಯ. ಬಟ್ ನಮ್ಮ ಇತ್ತ ಸೀದಾ ಖರ್ಜೂರ ತೋಟಕ್ಕೆ ಹೋಯ್. ಓಕೆ ಓಕೆ ಓಕೆ. ಕಮ್ ಆನ್. ನಾವು ಇಲ್ಲಿ ಒಳಗಡೆ ತೋರಿಸಿ. ಇಲ್ಲಿ ನಮ್ಮ ಬಹ್ರೈನಿ ಒಬ್ರು ಫ್ರೆಂಡ್ ಇದ್ದಾರೆ, ಅವರದ್ದು ತೋಟ ಇದೆ ಇಲ್ಲಿ. ಅವರದ್ದು ಬ್ಯೂಟಿಫುಲ್ ಒಂದು ಖರ್ಜೂರ ತೋಟ ಇದೆ. ಸ್ವಲ್ಪ ನೋಡಿ, ಇಲ್ಲಿ ಸ್ವಲ್ಪ ಇನ್ನೊಂದು 50 ಮೀಟರ್, ಜಸ್ಟ್ ಒಂದು 50 ಮೀಟರ್ ಅಂತರದಲ್ಲಿ ಅವರೊಂದು ತೋಟ ಸಿಗ್ತದೆ. ಬಂದರದ ಉಲೇವತ್ತಿಲಾಗ ತೋಜಿನದ ಹೆಂಚಿನವಿಯ ಬಂದರತ್ತು ಮಾರೆ ಇಂದು ಬಾರೆಯಿಂದ ಒಂಜಿ ಅದೇ ತೂಯರ ತುಲೆಗೆ ಪೂರ ಉಲೆ ಉಲೆ ಗಲ್ಲಿಲಕ ಪೂರ. ಎಸ್, ಅಲ್ಲೇ ತೋರಿಸಿ ಸೋಯಲ್, ಅಲ್ಲಿ ತೋರಿಸಿ. ಬ್ಯೂಟಿಫುಲ್ ಗಾರ್ಡನ್ ಇಲ್ಲಿ ಫುಲ್. ಇಲ್ಲಿ ನೋಡಿ, ಇಲ್ಲಿ ಒಂದು ತುಂಬಾ ಒಂದು ಎಕರೆ ಕಣಕ್ಕಿಂತಲೂ ಜಾಸ್ತಿ ಅವರದ್ದು ತೋಟ ಇದೆ ಇಲ್ಲಿ. ಹಾಯ್ ಸಫಾನ್, ರೀಚ್ ಆದ್ವಿ ಅಲ್ಲ? ಎಸ್. ಹಲೋ, ಇದು ಅವರು ಈ ಖರ್ಜೂರದ ಓನರ್. ಥ್ಯಾಂಕ್ ಯು. ಓಕೆ ಸೋಯಲ್, ನಾವು ಬಂದಿರೋದು ಬಹ್ರೈನ್ನ ಒಂದು ವೆರಿ ಬ್ಯೂಟಿಫುಲ್ ಖರ್ಜೂರ ತೋಟಕ್ಕೆ. ನೋಡಿ, ಇದೊಂದು ಎಕರೆ ಪ್ರದೇಶದಲ್ಲಿ ಈ ಒಂದು ಖರ್ಜೂರ ತೋಟ ಇದೆ ನೋಡಿ ಸೋಯಲ್. ಸಫನ್, ಇದು ಯಾವ ತರ ಉಂಟು ಅಂದ್ರೆ ಈಗ ನೀವು? ಅಮೇಜಿಂಗ್. ಇದು ಆಕ್ಚುಲಿ ಓಕೆ, ನಾವು ಹೋಗೋಣ, ಒಳಗಡೆ ಹೋಗೋಣ ಬನ್ನಿ. ವಾವ್. ಎಂದು ಎಂಕಲ್ನ ಊರ್ದ ಹಿಂದಕ್ಕೆ ಕೆಂಜಾರು ಪೋಪನ ಪ್ಲೇಸ್ ಲಾಕ ಉಂಟು. ಹೆಂಚಿನ ಮಾರೆ ಕೆಂಜಾರತ್ತು ಮಾರೆ ಇಂದು ಬಹ್ರೈನ್ ಡಿಪ್ಪಣೆ ನಮ್ಮ. ನಾವು ಬಹ್ರೈನಲ್ಲಿ ಇದ್ದೀವಿ. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಖರ್ಜೂರ ತೋಟ ನೋಡಿ. ಇದು ಸಫಾನ್, ಮತ್ತೆ ಇದರದ್ದು ನಿಮ್ಗೆ ಏನಾದ್ರು ಹಿಸ್ಟ್ರಿ ಏನಾದ್ರು ಗೊತ್ತುಂಟಾ? ಒಂದು ಯಾವ ತರ ಇದು? ಆಕ್ಚುಲಿ ಇದರ ಹಿಸ್ಟ್ರಿ ಹೇಳೋಕೆ ನಾವು ಶುರು ಮಾಡಿದ್ರೆ ನಮ್ಗೆ ಒಂದು 10 ಗಂಟೆ ಹೇಳಿದ್ರು ಕೂಡ ಇದು ಮುಗಿಯಲ್ಲ. ಕಾರಣ ನೀವೊಂದು ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಒಂದು ಖರ್ಜೂರ ಹಣ್ಣಿಗೆ. ಸ್ಪೆಷಲಿ ಇಸ್ಲಾಂನಲ್ಲಿ ಮುಸ್ಲಿಮರು ಇದನ್ನು ತುಂಬಾನೇ ಇಷ್ಟಪಡುವಂತಹ ಒಂದು 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 ಹಣ್ಣಾಗಿದೆ. ಇದು ಒಂದು ಫ್ರೂಟ್ಸ್ ಇದು. ಓಕೆ. ಸಫಾನ್, ಇದು ತುಂಬಾ ಹೈಟ್ ಅಲ್ಲಿ ಉಂಟಲ್ಲ? ಇದುಂಟಲ್ಲ, ಎಸ್. ಇದರ ಮರ ಉಂಟಲ್ಲ, ಸಣ್ಣ ಒಂದು 2 ವರ್ಷದ ಮಗುವಿನ ಕೈಗೆ ಸಿಗುವಷ್ಟು ಕೂಡ ಎತ್ತರದ ಮರ ಇದೆ. ಅದು ಆ ಕಡೆ ಇದೆ, ನಾನು ತೋರಿಸ್ತೇನೆ. ಓಕೆ. ಇದು ಹೈಟ್ ಅಂದ್ರೆ ಸುಮಾರು 25 ಮೀಟರ್ ಹೈಟ್ಗೆ ಕೂಡ ಈ ಒಂದು ಖರ್ಜೂರದ ಮರ ಬೆಳೆಯುತ್ತೆ. ಮತ್ತೆ ಇಂದು ಪೂರ ಕಂಡಲಕ ಪೂರ ಉಂಟು ಸಫಾನ್, ಎಂಚಿನ ಇದು
ಹತ್ತು ಮಾರ ಇಂದು ಪೈಪ್ ಲೈನ್ ಪೂರ ದಾಯಗಿಂದು ಇಂದು ಕರೆಂಟ್ ದ ಪೈಪ ಅತ್ ಸಫನ್ ಇಂದು ದಾದ ಕರೆಂಟ್ ದ ಪೈಪ ಇಂದೊಂದತ್ತ ಇದೇನ್ ಗೊತ್ತಾ ಇಲ್ಲಿ ಪೈಪ್ ಕಾಣುದು ಈ ಖರ್ಜೂರ ಬೆಳೆ ಉಂಟಲ್ಲ ಇದು ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಈ ತರ ಪೈಪ್ ಮಾಡಿ ಪ್ರತಿ ಒಂದು ಏನು ಖರ್ಜೂರದ ಮರದ ಆ ಬುಡಕ್ಕೆ ಇದರಿಂದ ನೀರು ಬಿಡ್ತಾರೆ. ನೀರು ಬಿಟ್ಟ ನಂತರ ಅದು ತುಂಬಾ ಪ್ರೊಸೆಸಿಂಗ್ ಇದೆ, ಅದು ಈಸಿಯಾಗಿ ಏನಾಗುದಿಲ್ಲ. ಸಫನ್ ಇದರಲ್ಲಿ ಉಂಟಲ್ಲ ಸ್ವಲ್ಪ ಇಲ್ಲಿ ಬನ್ನಿ ಅಂತೆ, ಇದರಲ್ಲಿ ಸ್ವಲ್ಪ ಕಾಯಿ ಉಂಟು ಮತ್ತೆ ಸ್ವಲ್ಪ ಹಣ್ಣಾಗಿದೆ ನೋಡಿ. ಹಣ್ಣಾಗಿದೆ ಇದುಂಟಲ್ಲ, ಇದು ಯಾವ ತಿಂಗಳು ಸಿದ್ದಿಗೆ? ಆಗಸ್ಟ್ ಅಲ್ವಾ? ಜುಲೈ ನಂತರ ಇಲ್ಲಿ ಎಸ್ಪೆಷಲಿ ಬಹರೈನಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಸೆಪ್ಟೆಂಬರ್ ವರೆಗೆ ಇದು ಹಣ್ಣಾಗಿ ಇದರ ಸೀಸನ್ ಮುಗಿಯುವಂತ ಒಂದು ಸಮಯ. ಇಲ್ಲೆಲ್ಲ ತೋರಿಸಿ ಬನ್ನಿ. ಇದು ತೋಟ ತುಂಬಾ ದೊಡ್ಡದಿದೆ. ನಾವಿಲ್ಲಿ ಬಂದೆ, ಇದು ಕಾಯಿ, ಇದು ಕಾಯಿ ಅವಸ್ಥೆಯಿಂದ ನಂತರ ತುಂಬಾ ಅಂದ್ರೆ ವಿಪರೀತ ಬಿಸಿಲು ಬೇಕು. ಇದು ಕೊಯ್ಯುವಂತ ಸಮಯ ಆಗಿದೆ. ನೀವು ಈಗ ಒಂದು ತಿಂದ್ರಲ್ಲ, ಇದು ಹೇಗೆ ಉಂಟು ಈಗ? ನಿಮ್ಗೆ ಅದು ಇದುಂಟಲ್ಲ, ಏನ್ ಹೇಳ್ತಾರೆ, ಜೇನು ಇದೆಯಲ್ಲ, ಹೌದು, ಜೇನು ತುಪ್ಪದಷ್ಟು ಸಿಹಿ ಇದೆ. ಇದರದ್ದು ಎಂತ ಮಹತ್ವ ಏನಾದ್ರು ನಿಮ್ಗೆ? ಇದು ಸಿದ್ದಿಕ್ ಇವರು ಮಲಬಾರ್ ಗೋಲ್ಡ್ ನಲ್ಲಿ ಬ್ಯಾಕ್ ಆಫೀಸ್ ಅಲ್ಲಿ ವರ್ಕ್ ಅಲ್ಲಿ ಇದ್ರು, ಅಲ್ಲಿ AC ಎಲ್ಲ ಹಾಕಿ. ಎಲ್ಲಿ? ಊರಲ್ಲಿ ಹುಬ್ಬಳ್ಳಿಯಲ್ಲಿ ಇದ್ರು. ಇಲ್ಲಿ ಬಿಸಿಲಿಗೆ ಬಂದು ಕರೀತಾ ಇದ್ದಾರೆ. ನಾವಿಲ್ಲಿ ಜಸ್ಟ್ ಎಂಟರ್ ಆದದಷ್ಟೇ ಸುಹೇಲ್. ತುಂಬಾ ದೊಡ್ಡದಿದೆ ಈ ತೋಟ. ಇದು ನಿಜ ಹೇಳ್ತೇನೆ, ನಮ್ದು ಇಲ್ಲಿ ಗುರುಪುರ ಕೈಕಂಬದಲ್ಲಿ ಇದುಂಟಲ್ಲ, ಕಂಡಲ್ಲ ಅಂದ ಮಾರ, ಕಂಡಲ್ಲ ಕೊಂಡೆ. ಇದು ಒಳ್ಳೆ ಟೇಸ್ಟ್ ನೋಡು ಅಲ್ಲ, ಹೇರ್ ಚೆಲ್ಲಲ್ಲ ನಂಗೆ ಸಫೋನೆ ಅಲ್ಲಲ್ಲ, ಇದು ಇಪ್ಪಂಡ್ರೆ ಪಲ್ತರು ಇದು ಬಂದು ಇದೊಂಕು ಸಿದ್ದಿಗ್ರ ಕೈಲಿಂದ ನೋಕು ಇಂದು ಮಧುರ ಅಂತ ಅದೇ ಮಾಷಾ ಅಲ್ಲ. ನಾನು ಹೇರ್ ಚೊಲ್ದೆ ನಂದು ಚಂಗಾಯಿ ಅವ್ರ ತೊಲ್ಲ ನಂದಾರ ಜಲ್ಲಿ ಅವನು ಮಾತ್ರ ಈ ತೋಟಕ್ಕೆ ಬಂದಂಗುಂಡ ಅವ್ನು ಫುಲ್ ಮಾಂದ ಅಂತ ಇದು ಜಲ್ಲಿ ಮಾತು ಇನ್ನಂಗುಂಡಲ್ಲಿ ತೋಟ ತಿಡಿ ಅರಂಟಿ ಪೋ ಅಂತ ರಾತ್ರಿ ಅಡಿಕೆ ಈ ತರ ನೋಡ್ಲಿಕ್ಕೆ ಅಡಿಕೆದು ಮರತನೇ ಉಂಟಲ್ಲ ಸಫೋನ್. ಸಫೋನ್, ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ನಮ್ಗೆ ಒಂದು ವಿವರಿಸಿ. ಇದು ನೋಡಿ ಸೋಯಲ್, ಈ ಕಡೆ ಬನ್ನಿ. ಇದು ಯಾವ್ದು ಗುಹೆಗೆ ಒಳಗೆ ಹೋಗ್ತಾ ಇದ್ದಾಗೆ ಆಗ್ತಾ ಉಂಟು. ಆಕ್ಚುಲಿ ಏನ್ ಗೊತ್ತಾ, ಇದು ಖರ್ಜೂರ ಉಂಟಲ್ಲ, ಇದು ಆಕ್ಚುಲಿ ಬೇರೆ ಬೇರೆ ಟೈಪ್ ಅಲ್ಲಿ ನಡ್ತಾರೆ. ಒಂದು 3 ಮೀಟರ್ ಏನೋ ಗುಂಡಿ ತೆಗೆದು ಇದನ್ನು ನಡ್ತಾರೆ. ನಂತರ ಉಂಟಲ್ಲ ಇದು, ನಂತರ ಇದಕ್ಕೆ ಅದೇ ನಾನು ಆವಾಗ ಹೇಳಿದಾಗೆ ಪೈಪ್ ನ ಮುಖಾಂತರ ಇದರ ಬುಡಕ್ಕೆ ನೀರು, ಇದಕ್ಕೆ ಒಳ್ಳೆ ನೀರು ಬೇಕು ಇದಾಗ್ಲಿಕ್ಕೆ. ನಂತರ ಇದನ್ನ ಏನ್ ಮಾಡ್ತಾರೆ ಗೊತ್ತಾ, ಕೆಲವೊಂದು ಒಳ್ಳೆ ಏನು ಅದ್ ಹೇಳ್ತಾರಲ್ಲ, ಒಳ್ಳೆ ಕ್ವಾಲಿಟಿಯ ಫಲ ಬರ್ಬೇಕಾದ್ರೆ ಹೆಣ್ಣು ಇದು ಹೂ ಬಿಡ್ತದೆ. ನಂತರ ಇದು ಸ್ವಲ್ಪ ದೊಡ್ಡದಾದ್ಮೇಲೆ ಹೂ ಬಿಡ್ತದೆ. ಇದು ಇವಾಗ ಹೂ ಬಿಟ್ಟಾಗಿದೆ. ಹೂ ಬಿಟ್ಟ ನಂತರ ಆ ಹೂವನ್ನು ಉಂಟಲ್ಲ, ಗಂಡು ಜಾತಿಯ ಹೂವಿನ ಜೊತೆಗೆ ಅದನ್ನು ಪರಾಗಸ್ಪರ್ಶ ಅಂತ ಹೇಳ್ತಾರೆ. ಇವಾಗ ಇದರಲ್ಲೂ ಕೂಡ ಹಂಗೇನೆ, ಹೆಣ್ಣು ಇದರ ಹೂವಿನ ಇದನ್ನು ಕಸಿ ಮಾಡಿ ಅದಕ್ಕೆ ಕಟ್ತಾರೆ. ಅದು ಅದರ ಎಕ್ಸ್ಪರ್ಟ್ ಅದರ ಕೆಲಸ ಎಲ್ಲ ಮಾಡ್ತಾರೆ. ಅಂತ ಗಿಡಗಳಲ್ಲಿ ಬ್ಯೂಟಿಫುಲ್ ಆಗಿರುವಂತ, ಅದೇ ತುಂಬಾ ದೊಡ್ಡ ಗಾತ್ರದ ಒಳ್ಳೆ ಕ್ವಾಲಿಟಿ ಇರುವಂತಹ ಖರ್ಜೂರ ಹಣ್ಣು ಸಿಗ್ತದೆ. ಮತ್ತೆ ಏನ್ ಗೊತ್ತಾ, ಇದು ಸ್ಪೆಷಲಿ ಜಾಸ್ತಿಯಾಗಿ ಬೆಳೆಯುವುದು, ಆ ಕಡೆ ಬನ್ನಿ ನನ್ನಲ್ಲಿ ತೋರಿಸ್ತೇನೆ. ಇದು ಜಾಸ್ತಿಯಾಗಿ ಬೆಳೆಯುವುದುಂಟಲ್ವಾ ಅರಬ್ ರಾಷ್ಟ್ರದಲ್ಲಿ, ಅದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತುಂಟು. ಎಲ್ಲಿ? ಆ ಮಿಡ್ಲ್ ಈಸ್ಟ್ ಅಲ್ಲಿ. ಇವಾಗ ಬಹ್ರೈನ್ ಅಲ್ಲಿ ಇದ್ದೀವಿ, ಇದು ಸೌದಿ ಅರೇಬಿಯಾದಲ್ಲಿದೆ, ಇರಾನ್ ಅಲ್ಲಿದೆ, ಇರಾಕ್ ಅಲ್ಲಿದೆ, ಮತ್ತೆ ಕತಾರ್, ಕುವೈಟ್. ಇದು ಅರಬ್ ಕಂಟ್ರಿಯಲ್ಲಿ ಜಾಸ್ತಿ ಬೆಳೀತಾರೆ. ಮತ್ತೆ ಖರ್ಜೂರಕ್ಕೆ ಉಂಟಲ್ಲ, ಎಷ್ಟು ಹೀಟ್ ಬೇಕಾಗ್ತದೆ ಅಂದ್ರೆ, ಇದು ಬಿಸಿಲಲ್ಲಿ ಆಗುದಾ ಅಲ್ಲ ನಾರ್ಮಲ್ ನಮ್ದು ಮಳೆಗಾಲದಲ್ಲಿ ಆಗುದಾ? ಇವಾಗ ನಮ್ಮ ಊರಿನಲ್ಲಿ ಕೆಲವೊಂದು ಕಡೆ ಇದನ್ನು ಬೆಳೀತಾರೆ, ಬಟ್ ಅದಷ್ಟು ಸಕ್ಸಸ್ ಆಗುದಿಲ್ಲ. ಇದಕ್ಕೆ ತುಂಬಾ ಈ ಹಣ್ಣಾಗುದು ಹೇಗೆ ಗೊತ್ತಾ, ಇದಕ್ಕೆ ತುಂಬಾ ಬಿಸಿಲು ಬೀಳ್ಬೇಕು. ಇವಾಗ ಸಿದ್ದಿಕ್ ಎತ್ತರ ಡಿಗ್ರಿ ಸೆಲ್ಸಿಯಸ್ ಉಂಟು? 45-48 ಡಿಗ್ರಿ ಸೆಲ್ಸಿಯಸ್ ಇವಾಗ ಬಿಸಿಲಿದೆ. ನಿಮ್ ನೋಡಿ, ನಾವು ತುಂಬಾ ಬೆವರ್ತಾ ಇದ್ದೇವೆ. ಇಲ್ಲಿ ಕೋಳಿ ಎಲ್ಲ ಉಂಟು ಸಫಾನ್. ಇದು ಆಕ್ಚುಲಿ ಏನ್ ಗೊತ್ತಾ, ಅವರು ನನ್ನ ಫ್ರೆಂಡ್ ಇದ್ದಾರಲ್ಲ, ಅವರು ಇಲ್ಲಿ ಬಹರೈನಿ, ಅವರು ತುಂಬಾ ಮಾಷಾ ಅಲ್ಲಾ ವೆರಿ ನೇಚರ್ ಲವರ್. ಅವರು ಅಂದ್ರೆ ತುಂಬಾ ಈ ತರ ಕೋಳಿ ಸಾಕುವುದು, ಮತ್ತೆ ಖರ್ಜೂರದ ಗಿಡ, ಮತ್ತೆ ಆ ಕಡೆ ಎಲ್ಲ ಬಾತುಕೋಳಿ ಎಲ್ಲ ಇದೆ. ಒಂಥರ ವಿಟ್ಲ ನೋಡಿದ್ಯಾ? ಯಾವುದು ವಿಟ್ಲ? ನಮ್ಮ ವಿಟ್ಲ ಊರು. ಅದು ಕಾಡು ಇದೆ ಅಲ್ಲ ಇರುದು, ಬೆಟ್ಟ ಗುಡ್ಡ ಕಾಡು, ಸಿದ್ದಿಕ್ನ ಕಲ್ಲಡ್ಕ ಅಂತ ಒಂದು ಸ್ಥಳ ಇದು. ಅಂದ್ರೆ ತುಂಬಾ ಹಸಿರಾಗಿರುವಂತಹ ಒಂದು ಸ್ಥಳ. ಅದರಲ್ಲಿ ಇವರು ತುಂಬಾ ಎಕರೆ ಪ್ರದೇಶದಲ್ಲಿ
ಇವರು ಈ ಒಂದು ಖರ್ಜೂರವನ್ನು ಬೆಳೆದಿದ್ದಾರೆ. ಹಾ 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 ಹಾ. ಮತ್ತೆ ಖರ್ಜೂರದ ಬಗ್ಗೆ ಹೇಳ್ಬೇಕಂದ್ರೆ ಉಂಟಲ್ಲ ತುಂಬಾ ಇದೆ. ಅಂದ್ರೆ ಇದು ನಮ್ದು ಹೆಲ್ದಿ ಫುಡ್ ಆಗಿ 100% ಹೆಲ್ದಿ ಫುಡ್. ಕೆಲವರ ಲೈಫನ್ನೇ ಸ್ಟಾರ್ಟ್ ಮಾಡೋದು ಇದು ಎದರಿಂದ, ಯಾವುದು ಖರ್ಜೂರದಿಂದ. ಎಕ್ಸಾಂಪಲ್ ಸ್ವೆಲ್ ಗೊತ್ತಿರ್ಬೋದು, ಈ ಕಡೆ ಬನ್ನಿ ನಾನು ತೋರಿಸ್ತೇನೆ. ಕಂಡ ಅಲ್ಲಲ್ಲ ಸುವೇಲೆ, ಇದೊಂದು ನೋಡಿ, ಇದೊಂದು ಕೆಲವರು ಉಂಟಲ್ಲ, ಇದು ಗಲ್ಫ್ ಕಂಟ್ರಿಯಲ್ಲಿ ಇರೋದು ಅಂತ ಬಿಲೀವ್ ಮಾಡಲ್ಲ. ಆ ತರ ಉಂಟಲ್ಲ, ಊರಿನಲ್ಲಿ ಇರೋ ತರ ಇದೆ. ಇದೇನು ನ್ಯಾಚುರಲ್, ಇದು ಅಲ್ಲ ನ್ಯಾಚುರಲ್, ಏನು ಇದು ಮಾಡಿರೋದಲ್ಲ, ಆರ್ಟಿಫಿಷಿಯಲ್ ಏನು ಅಲ್ಲ. ಅಂದ್ರೆ ಸಫನ್ ಇದೆಂತ ಲೈಟ್ ಇದು ಇದಾ ಇಲ್ಲಿ ರಾತ್ರಿ ಆ ಕಡೆ ಅಲ್ಲ, ಇದೆಂತ ಲೈಟ್ ಸಿಸ್ಟಮ್ ಇದು? ಅಲ್ಲಲ್ಲ, ಇದು ಸ್ಪ್ರಿಂಕ್ಲರ್. ನಮ್ಮ ಊರಲ್ಲಿ ಈಗ ನೀರು ಇದು ಮಾಡ್ತಾರೆ. ಇದಕ್ಕೆ ಆಕ್ಚುಲಿ ಏನ್ ಗೊತ್ತಾ ಸಿದ್ದಿಕ್ಕೆ, ಆ ಕಡೆ ಹೋಗೋದು ಬೇಡ. ಯಾಕಂದ್ರೆ ಏನಾದ್ರು ಅವರು ಕೃಷಿ ಮಾಡುವಂತ ಸ್ಥಳ ಆಗಿರ್ಬೋದು. ಅಂದ್ರೆ ಅವ್ರು ತುಂಬಾ ಒಳ್ಳೆ ಜನ. ನಾವು ಫ್ರೆಂಡ್ ಇದ್ದಾರಲ್ಲಿ, ತೋಟದ ಓನರ್, ತುಂಬಾ ಒಳ್ಳೆ ಜನ. ಬಟ್ ನಾವು ಯಾವುದೇ ವಿಷಯದಲ್ಲೂ ಕೂಡ ಅವರಿಗೆ ಇದು ಮಾಡಬಾರ್ದು, ಡಿಸಪಾಯಿಂಟ್ಮೆಂಟ್ ಆಗೋ ತರ ಮಾಡಬಾರ್ದು. ಬನ್ನಿ ಹೋಗು. ಸಫಾನ್, ಇದು ಅಂದ್ರೆ ಇದೊಂದು ಪ್ಲೇಸ್ ಎಲ್ಲಾ ಕಡೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಇಲ್ಲಿ ಗಲ್ಫ್ ಅಲ್ಲಿ. ನೋಡಿ ಅಂತ ಈ ತರ ಬೇರೆ ಪ್ಲೇಸ್ ಅಲ್ಲಿ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಅದು ಒಬ್ಬೊಬ್ಬರ ಟೇಸ್ಟ್ ಅಲ್ಲ. ಈಗ ನೋಡು, ನಿನಗೆ ಊರಿನಲ್ಲಿ ನೀನು ಎಂತ ಪರ್ಷಿಯನ್ ಕ್ಯಾಟ್ ಸಾಕುದಾ? ಹೌದು, ಪರ್ಷಿಯನ್ ಕ್ಯಾಟ್ ಉಂಟು ಮನೆ. ಎದ್ದೆ ಚೊಳ್ಳಿಲ್ಲ, ಕಾಟು ಪೂಚೆ ಉಳ್ಳಿಲ್ಲ ರಾಯ್ತಿ. ಆ ಕಾಟು ಪೂಚೆ ಉಡ್ಡೆ ಪೂಜೆ ಬಲ್ತಗೆ ಕಾಟು ಪೂಚೆ ಉಳ್ಳೆ ನಾನು ಹೋಗಿರೆ. ಆದ್ರೆ ಪರ್ಷಿಯನ್ ಕ್ಯಾಟ್ ಉಂಟು, ಬೆರ್ದಗಿಲ್ಲ. ಪರ್ಷಿಯನ್ ಕ್ಯಾಟ್ ಅಲ್ಲ, ಬೆಕ್ಕು ಸಾಕಿದ್ರೆ ಒಳ್ಳೇದು ಮನೆಯಲ್ಲಿ. ಹಾ ಹೇಳಿ ಸಫಾನ್. ನೋಡಿ, ನಾನು ಹೇಳಿದಲ್ಲ, ನಮ್ಮ ಲೈಫೇ ಸ್ಟಾರ್ಟ್ ಆಗೋದು ಖರ್ಜೂರದಿಂದ. ಈಗ ನನಗೆ ರೀಸೆಂಟ್ಲಿ ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು ಕೂಡ ಡೆಲಿವರಿ ಆದಾಗ ಇಮಿಡಿಯೇಟ್ಲಿ ಅವರ ನಾಲಗೆಗೆ ನಾವು ಒಂದ ನೀರು ಕೊಡ್ತೇವೆ. ನಮ್ಮದ್ರಲ್ಲಿ ಜಮ್ಜಮ್ ಅಂತ ಒಂದು ನೀರಿದೆ, ಮಕ್ಕದಲ್ಲಿ ಸಿಗುವಂಥದ್ದು. ಅದಿಲ್ಲ ಅಂದ್ರೆ ಉಂಟಲ್ಲ, ಈ ಹಣ್ಣಾಗಿರುವಂಥ ಖರ್ಜೂರ ಇದೆಯಲ್ಲ, ಈ ಥರ ಅಲ್ಲ, ಇದು ಕಾಯಿ. ಅಂದರೆ ಇದು ಈ ಥರ ನೋಡಿ, ಇದು ಹಣ್ಣಾಗಿರುವಂಥ ಖರ್ಜೂರ. ಇದನ್ನುಂಟಲ್ಲ ಸ್ವಲ್ಪ, ಇದನ್ನುಂಟಲ್ಲ, ಇದನ್ನುಂಟಲ್ಲ, ಈ ಖರ್ಜೂರವನ್ನು ಯಾವ ಥರ ಹೇಳಿ. ಇವಾಗ ನಮ್ಮ ಸಣ್ಣ ಮಗು ಇರ್ತದಲ್ಲ, ಡೆಲಿವರಿ ಆದಾಗ್ಲೇ ಮಗುವಿನ ಬಾಯಿಗೆ ಉಂಟಲ್ಲ ಸ್ವಲ್ಪ ಈ ಹಣ್ಣು ಖರ್ಜೂರ ಇರ್ತಲ್ಲ, ಅದ್ರ ಸ್ವಲ್ಪ ಇದನ್ನು ನಮ್ಮ ಅಜ್ಜಿಯಂದಿರ ಬಾಯಿಗೆ ಮುಟ್ಟಿಸ್ತಾರೆ. ಅಂದ್ರೆ ಅದರಲ್ಲಿ ಒಂದು ಮಗು ಉಂಟಲ್ಲ ನಮ್ಮದ್ರಲ್ಲಿ, ಎಸ್ಪೆಷಲಿ ನಮ್ಮ ಮುಸ್ಲಿಮ್ಸ್ರಲ್ಲಿ, ಇಸ್ಲಾಮಲ್ಲಿ ಒಂದು ಮಗು ಹುಟ್ಟಿದಾಗ ಆ ಮಗು ತಿನ್ನುವಂತ ಒಂದು ವಸ್ತುವಾಗಿದೆ ಇದೇ ಖರ್ಜೂರ. ಅಂದ್ರೆ ಈ ತರನೇ ಡೈರೆಕ್ಟ್ ತಿನ್ಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ, ಇದಲ್ಲ, ಇದು ಕಾಯಿ ಎತ್ತ ಸುವೆ ಇಲ್ಲ. ಇದು ತಿಂದಂಗ ಕಿಡಾವ್ ಎಂದ್ರೆಗಾವಲ್ಲ ಇನ್ನು ಮಣಿಸಲ ಅಲ್ಲ ಓಂಡಿ ಅವ್ರನ್ನ ಕೂಟಿ ಬಂದ್ರಿ ಇದ್ರೆ ಅವ್ರ ಕಿಡಾವ್ ಇದು ತೊಂಡೆಲ್ ಸಿಕ್ಕ ಅಲ್ಲ, ಇದು ನಕ್ಕೇ ತಿನ್ನೋಗಾವಲ್ಲಪ್ಪ. ಇದು ಚೆನ್ನಾಗಿ ಇಲ್ಲ, ಅದೇ ಅಂದ್ರೆ ಗೊತ್ತಾನ, ಅದೇನ್ ಗೊತ್ತಾ, ಇದಲ್ಲ ಮಾರೆ, ಇದು ಹಣ್ಣಾಗ್ಬೇಕು. ಪಂಡ ಯಾನ್ ಎಂಚಕೇನು ಪಂಡ ಇದು ಇಂಬೆ ನಿತ್ರಾನ ಡುಲ್ಲೆ ಮಾರೆ, ಇಂಬೆ ಮುಲ್ಪ ಕಂಡ ಬಟ್ಟೆ ಬೆಚ್ಚೊಂಡು ನಿತ್ರಾನ ಡುಲ್ಲೆ ಒಟ್ರಾಸಿ ಪಾತ್ರಂದುಲ್ಲೆ ಸಿದ್ದಿಕ್ ಇಬಲ್ಲ ಸಿದ್ದಿಕ್ ತುಲೆ ಅಲ್ಪ ಏತು ಸೋಕುದ ಬೇಲೆಡಿತ್ತೆ ಮುಲ್ಪ ಬತ್ತದ್ದು ಕರೆಂಚಿ ಒಂದುಲ್ಲಿ. ಸಫಾನ್ ಸುವೇಲೆ ಇದುಂಡಲ್ಲೇ, ಇದು ಇಲ್ಲಿ ಇವರಿಗೆ ಈ ನನ್ನ ಫ್ರೆಂಡ್ ಇದ್ದಾರಲ್ಲ, ಹೌದು, ತುಂಬಾ ತೋಟ ಇದೆ ಅವರಿಗೆ. ಅಂದ್ರೆ ಬಹ್ರೈನಲ್ಲಿ ತುಂಬಾ. ಸಿದ್ದಿಕ್ ಅಲ್ಲೆಲ್ಲ ತೋರಿಸಿ ನೋಡಿ, ಅಲ್ಲಿ ಉಂಟಲ್ಲ ಇವರ ಎಷ್ಟೊಂದು ನೋಡಿ, ಎಷ್ಟೊಂದು ನೇಚರ್ ಲವರ್ ನೋಡಿ. ಇಲ್ಲಿ ಇದೆಲ್ಲ ಉಂಟಲ್ಲ ಸುವೇಲೆ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಹೇಳಿ. ಇದೆಲ್ಲ ಇದೆ, ಏನು ಖರ್ಜೂರದ ಗಿಡ ಅಲ್ಲ, ಬ್ಯೂಟಿಫುಲ್. ಇಲ್ಲಿ ಬನ್ನಿ ಇಲ್ಲಿ. ಎಸ್ ಸುವೇಲೆ, ನಾನು ಅವಾಗ ಹೇಳಿದಲ್ಲ, ಇದು ನೋಡಿ, ಇದು ಸಣ್ಣ ಮಕ್ಕಳಿಗೂ ಕೂಡ ಇದು ಕೈಗೆ ಎಟಕುವಂತ ಒಂದು ಜಾತಿಯ ಇದು. ಅಲ್ಲಿ ನೋಡಿದ್ದು ಎಷ್ಟು ಗೊತ್ತಾ, 15 ಮೀಟರ್ ಇತ್ತು ಅದು ಆ ಮರ. ಇದು ಅಂದ್ರೆ ನಿಮ್ದು ಮೊಣಕಾಲ ಅಷ್ಟು ಬರ್ತದೆ. ಮತ್ತೆ ಉಂಟಲ್ಲ, ನೀವು ಅವಾಗ ಕೇಳಿದಲ್ಲ ನೀನು, ಇದು ಯಾವ ತರ ಇದು ಮಾಡ್ತಾರೆ ಅಂತ. ಇದು ಅದು ನಾನು ಅವಾಗ ಹೇಳಿದೆ, ಇದು ಯಾವ ತರ ಮರ ಬೆಳೆಯುತ್ತೆ ಮತ್ತೆ ಎಷ್ಟು ಇದು ಬೇಕು ಅಂತ. ಮತ್ತೆ ಇದು ಹಣ್ಣಾದ ನಂತರ ಇದರ ಕೆಲಸಗಾರರು ಇರ್ತಾರೆ, ಇದರದ್ದು ಎಕ್ಸ್ಪರ್ಟ್. ಅವರು ಇದನ್ನು ಈ ತರ ಕೊಯ್ತಾರೆ. ಇಲ್ಲಿ ನೋಡಿ, ಒಂದು ಇದು ಹಾಕಿಟ್ಟಿದ್ದಾರೆ. ಇಲ್ಲಿಂದ ಕೊಯ್ದು ಉಂಟಲ್ಲ, ಇದರಲ್ಲಿರುವಂತಹ ಇದನ್ನು ಸೀದಾ ಫ್ಯಾಕ್ಟ್ರಿಗೆ ತಗೊಂಡು ಹೋಗ್ತಾರೆ, ಟ್ರ್ಯಾಕ್ಟರ್ ಮೂಲಕವೋ ಅವರ ಏನಾದರೂ ಗಾಡಿ ವ್ಯವಸ್ಥೆ ಮಾಡಿ ಅಲ್ಲಿ ನೋಡಿ. ಇದು ಆಲ್ಮೋಸ್ಟ್ ಇದಾಗಿದೆ, ಹಣ್ಣಾಗಿದೆ. ಇಲ್ಲಿ ನೋಡಿ,
ಇದು ಹಣ್ಣಾಗಿದೆ. ಓಕೆ ಇದು ನಂತರ ಉಂಟಲ್ಲ ಇದನ್ನು ಫ್ಯಾಕ್ಟ್ರಿಗೆ ತಗೊಂಡೋಗಿ ಹಾಳಾಗಿರುವುದನ್ನೆಲ್ಲ ಸಪರೇಟ್ ಮಾಡಿ ಓಕೆ ನಂತರ ಇದನ್ನು ಪ್ಯಾಕೆಟ್ ಮಾಡಿ ಇವರು ಇಲ್ಲಿಂದ ಬೇರೆ ಕಂಟ್ರಿಗೆ ಕಳಿಸ್ತಾರೆ. ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದ್ರೆ ಹೈಯೆಸ್ಟ್ ಖರ್ಜೂರ ಬೆಳೆಯುವುದು ಗಲ್ಫ್ ಕಂಟ್ರಿಯಲ್ಲಿ. ಇಲ್ಲಿಂದ ಮತ್ತೆ ಕಳಿಸಿ ಮತ್ತೆ ಗೊತ್ತುಂಟಲ್ಲ ನನಗೆ ಅದು ಪಟ್ಟಿ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ವೆರೈಟೀಸ್, ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಏನು ಗೊತ್ತಾ, ಇದು ತುಂಬಾ ಇದರಿಂದ ಡೈರೆಕ್ಟ್ ಆಗಿ ತಿನ್ಬಹುದು. ಇದರ ಸಿರಪ್ ಮಾಡ್ತಾರೆ, ಇದರ ಕೇಕ್ ಮಾಡ್ತಾರೆ, ಮತ್ತೆ ಸಿದ್ದಿಕ್ ಉಪ್ಪಿನಕಾಯಿ ಕೂಡ ಹಾಕ್ತಾರಲ್ಲ ಇದರಲ್ಲಿ. ಇದರ ಉಪ್ಪಿನಕಾಯಿ ಕೂಡ ಹಾಕ್ತಾರೆ, ತುಂಬಾ ಸ್ವೀಟ್ ಇರುತ್ತೆ. ಮತ್ತೆ ಉಂಟಲ್ಲ ಒಂದು ಅದೇ ನಾನು ಹೇಳಿದಲ್ಲ, ಕೆಲವರು ಉಂಟಲ್ಲ ಈ ತುಂಬಾ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲ, ಅವರ ಲೈಫ್ನ ಉಂಟಲ್ಲ, ಅವರ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಖರ್ಜೂರದಿಂದ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಪ್ರತಿದಿನ ಬೆಳಿಗ್ಗೆ ಉಂಟಲ್ವಾ 7 ಅಜ್ಜುವ ಖರ್ಜೂರಗಳನ್ನು ತಿನ್ನುತ್ತಿದ್ರಂತೆ. ಅದರ ಹಿಂದೆ ದೊಡ್ಡ ಚರಿತ್ರೆನೇ ಇದೆ, ಅದು ತುಂಬ ವಿಶಾಲ ಇದೆ. ಅಂದರೆ ಅದೇ ಹೇಳಿದಲ್ಲ, ಮುಸ್ಲಿಮರ ಇದು ಇಸ್ಲಾಂ ಧರ್ಮದಲ್ಲಿ ಇದಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನವಿದೆ. ಅಂದರೆ ಈ ಖರ್ಜೂರಕ್ಕೆ ಅಂದರೆ ನಾನು ಅವಾಗ ಹೇಳಿದ ಹಾಗೆ ಸಣ್ಣ ಮಗು ಹುಟ್ಟಿದಾಗಲೇ ಇದನ್ನು ಕೊಡ್ತಾರೆ. ಮತ್ತು ತುಂಬ ರೀತಿಯಲ್ಲಿ ಮತ್ತು ಸ್ಪೆಷಲಿ ಉಂಟಲ್ಲ ಈ ನಮ್ಮ ಇದನ್ನೆಲ್ಲ ಗಿಫ್ಟ್ ಆಗಿ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿಯ ಖರ್ಜೂರವನ್ನು ಗಿಫ್ಟ್ ಪ್ಯಾಕಿಂಗ್ ಮಾಡಿ ಅವರ ಸ್ನೇಹಿತರಿಗೆ, ಮತ್ತು ಈ ನಮ್ಮ ಸಹೋದರ ಧರ್ಮದವರು ಇದ್ದಾರಲ್ಲ, ಹಿಂದೂ ಧರ್ಮದವರಾಗಿರೋದವರು, ಕ್ರಿಶ್ಚಿಯನ್ ಧರ್ಮದ ಅವರಿಗೆ ಗಲ್ಫಿಂದ ತೆಗೊಂಡು ಹೋಗುವಂಥ ಒನ್ ಆಫ್ ದಿ ಬೆಸ್ಟ್ ಗಿಫ್ಟ್ ಇದು ಇದು ಖರ್ಜೂರ. ಮತ್ತು ನಿಮ್ಗೆ ಗೊತ್ತಿರ್ಬೋದು ಜಮೀರ್ ಅಹಮದ್ ಅವರು ಉಂಟಲ್ಲ ನಮ್ಮ ಇದು ಇವಾಗ ಸಚಿವರಾಗಿದ್ದಾರೆ, ಅವರು ಮಕ್ಕಕ್ಕೆ ಹೋಗಿ ಬರುವಾಗಲ್ಲ ಸಿದ್ದರಾಮಯ್ಯರವರಿಗೆ ತಂದಿರೋದು ಬಹುಶಃ ನಾನು ನ್ಯೂಸ್ ಚಾನಲ್ ನೋಡಿದ್ದೇನೆ. ಒಂದು ಇದು ಜಮ್ ನೀರು, ಮತ್ತೊಂದು ಖರ್ಜೂರ. ಅಂದ್ರೆ ಅಷ್ಟೊಂದು ಏನ್ ಗೊತ್ತಾ, ಇದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ. ಮತ್ತೆ ತುಂಬಾ ರೀತಿಯ ಕ್ಯಾಲ್ಸಿಯಮ್ಮು, ಐರನ್, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ತುಂಬಾ ಪೋಷಕಾಂಶಗಳಿಂದ ಸಮೃದ್ಧಿಯಾಗಿರುವಂತಹ ಒಂದು ಹಣ್ಣಾಗಿದೆ ಇದು. ಅಂದ್ರೆ ಮತ್ತೊಂದು ವೆರಿ ವೆರಿ ಶಾಕಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, 0 ಫ್ಯಾಟ್. ಇದು ಫ್ಯಾಟ್ ಇಲ್ಲ ಇದರಲ್ಲಿ ವೇಸ್ಟ್ ಆಗುವಂತ ಇದು ತಿನ್ನೋತೀರಾ ಮಾತ್ರ ಅಲ್ಲಿ, ಅಂದ್ರೆ ಬಿತ್ತು ತಿನ್ನೋತೀರಾ, ಅದರ ಬಿತ್ತು ತಿಂದ್ರೆ ಮತ್ತೆ ನಮ್ಗೆ ಗೊತ್ತಿಲ್ಲ, ಅದರ ಇದು ತಿನ್ಬಾರ್ದು. ಬಿತ್ತು ತಿಂದೆ ತೊಂಡೆಲ್ ಸಿಕ್ಕಿ ನಾವು ಬೋಯಮೆ ಕಲಾಸವನು ತಿನ್ಬಾರ್ದು. ಅದು ಕ್ಯಾಲ್ಸಿಯಂ ಹೋಗಿ ಮತ್ತೆ ಕೂಲ್ಸಿಯಂ ಆಗ್ತದೆ ಎಂದಿರ್ಲ ಇದು ಕಡ್ಚ ಉಂಡ್ಲ ಹಾಗೆ. ಮತ್ತೆ ಉಂಟಲ್ಲ ತುಂಬಾ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಆಗಿರ್ಬೋದು, ಇದು ತುಂಬಾ ಬೆನಿಫಿಟ್ ಇದೆ. ನಾನು ಕೆಲವೊಂದು ಹೇಳ್ತೇನೆ, ಓಕೆ ಅಲ್ಲ? ಹೌದು ಹೇಳಿ. ಇದು ಉಂಟಲ್ಲ ಡಯಟ್ ಮಾಡುವವರು ಯೂಸ್ ಮಾಡ್ತಾರೆ, ಹೆಲ್ತ್ ಬೆನಿಫಿಟ್ ಹೇಳ್ತೇನೆ. ಮತ್ತೆ ವೆಯ್ಟ್ ಲಾಸ್ಗೆ ಇದು ಬೆಸ್ಟ್. ಮತ್ತೆ ಕಾಂಟಿಪೇಷನ್ ಅಂದ್ರೆ ಮಲಬದ್ಧತೆ, ಕೆಲವು ತಿಂದದ್ದು ಅಲ್ಲೆಲ್ಲ ಕಾಂಟಿಪೇಷನ್ ಅದೇ ಅಲ್ಲ, ಅಜೀರ್ಣ. ಮತ್ತೆ ಉಂಟಲ್ಲ ಎಲ್ಲಿಯವರೆಗೆ ಅಂದ್ರೆ ಸಹಜ ಹೆರಿಗೆ ಅಂದ್ರೆ ನಾರ್ಮಲ್ ಡೆಲಿವರಿ ಆಗುವುದಕ್ಕೂ ಕೂಡ ಇದು ಸಹಕಾರಿ ಅಂತ ಇದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಅದು ಮಾತ್ರ ಅಲ್ಲ, ನಂತರ ನಮ್ಮ ಇದು ಸ್ಕಿನ್ನಿನ ನಮ್ಮ ಚರ್ಮದ ರಕ್ಷಣೆಗೆ, ಮತ್ತೆ ಕಣ್ಣಿನ ನಮ್ಮ ಇದಕ್ಕೆ ದೃಷ್ಟಿಗೆ, ಮತ್ತೆ ಅಜೀರ್ಣ ಬೇರೆಂದಿರಲ್ಲ ಸಿದ್ದಿಕ್, ತುಂಬಾ ಹೀಗೆ ಟೋಟಲಿ ಉಂಟಲ್ಲ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ ಕೂಡ ಇದರಲ್ಲಿದೆ, ತುಂಬಾ ಇದೆ. ಮತ್ತೆ ಅದೇ ಎಸ್ಪೆಷಲಿ ಉಂಟಲ್ಲ ಇದು ಸಾವಿರಾರು ವರ್ಷಗಳ ಮುಂಚೆಯೇ ಇರುವಂತಹ ಒಂದು ಅರಬ್ ಕಂಟ್ರಿಯಲ್ಲಿ ಅಲ್ಲಿನ ಜನರ ಪ್ರಮುಖ ಕೃಷಿ ಕೂಡ ಆಗಿತ್ತಂತೆ ಒಂದು ಕಾಲದಲ್ಲಿ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ನಾವು ಯಾವುದೇ ಹೈವೇ ಸೈಡಲ್ಲಿ ಹೋಗುವಾಗಲೂ ಮತ್ತೆ ಯಾವುದೇ ಆಫೀಸ್ ಎದುರು ಕೂಡ ಎಲ್ಲೆಲ್ಲಿ ಒಂದು ಅರಬ್ಸ್ ಅವರ ಮನೆ ಎದುರಲ್ಲೂ ಕೂಡ ಖರ್ಜೂರದ ಮರ ಇದ್ದೇ ಇದೆ. ಅಂದ್ರೆ ಇದನ್ನುಂಟಲ್ಲ ಅವರು ಅಷ್ಟೊಂದು ಪ್ರೀತಿಸ್ತಾರೆ. ಅದಕ್ಕೆ ಒಂದು ನಾವು ನಮ್ದು ಮನೆಯಲ್ಲಿ ಬೇಸಪ್ಪು ತೈಯಲ್ಲಿ ನಟ್ರು ಅಲ್ಲಿ ಬೇಸಪ್ಪು ಮಣ್ಣಿದ್ಲ ಗಲ್ಫ್ರ ವಿಷಯ. ಇಲ್ಲಿ ಗಲ್ಫ್ ಏನ್ ಗೊತ್ತಾ, ಗಲ್ಫ್ ಅಲ್ಲಿ ಬೇಸ ಬೆಂಚಲ್ಲ ಪೈಸ ಕೊಡ್ತಾರೆ ನಂಗಲೆ ರಾಯತ್ ಅಪರ್ತೆ ಉಂಡೆ ಜಾಗ ನೆಲ್ಲ ಉಲ್ಗೆ ಇಟ್ಟಿಟ್ಟಲ್ಲೇ ನಡ್ಡೆ ನಂಗ ಅದಲ್ಲ. ಇದು ಇತ್ತರ ಇಂಪಾರ್ಟೆಂಟ್ ಆಗೋ ಕಾರಣ ಅಂದ್ರೆ ಅಂದ್ರೆ ಐಟಿಕು ಸಿದ್ದಿಗೆ ಇದಕ್ಕೆ ಇತ್ತರ ನಂಗೆ ಮುಸ್ಲಿಮ್ಸ್ ಇತ್ತರ ಏನು ಗೊತ್ತಾ, ನಮ್ಮ ಪ್ರವಾದಿಯವರುಂಟಲ್ಲ ಇದರ ವಿಶೇಷತೆಯನ್ನು ಬಹಳಷ್ಟು ಸಂದೇಶವನ್ನು ನೀಡಿದ್ದಾರೆ ಇದರ ಬಗ್ಗೆ. ಇದರಲ್ಲಿ ಔಷಧೀಯ ಗುಣವಿದೆ, ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದನ್ನು ಕೆಲವೊಂದು ಹೇಳ್ತೇನೆ, ಬನ್ನಿ ಇಲ್ಲಿ ಬಾ ಸುಯಲ್. ಇದು ಮಟನ್ ಚುಚ್ಚಿದೆ ಅಲ್ಲ, ಮತ್ತೆ ಚುಚ್ಚಿ ಮತ್ತೆ ಕೊಂಡೋಗ್ಬೇಕಾಗ್ತದೆ ಇದನ್ನು. ಇಲ್ಲಿ ಬನ್ನಿ. ಮತ್ತೆ ಉಂಟಲ್ಲ ಊರದ ಒಂದು ವಿಷಯ ಹೇಳಲಿಕ್ಕೆ ಮಾಡ್ತಿದ್ದೇನೆ, ವೆರಿ ಇಂಪಾರ್ಟೆಂಟ್.
ಮುಸ್ಲಿಮರು ವರ್ಷದಲ್ಲಿ 1 ತಿಂಗಳು ಉಪವಾಸ ಹಿಡಿಯುತ್ತಾರೆ. ಹೌದು. ಕೆಲವೊಬ್ರು ವಾರಕ್ಕೆ 1-2 ಕೂಡ ಹಿರಿಯೋರಿದ್ದಾರೆ ಸುನ್ನತ್ತಾಗಿರುವಂಥ. ಉಪವಾಸ ಬಿಡ್ಲಿಕ್ಕೆ ಈ ಪ್ರಪಂಚದಲ್ಲಿ ಇರುವಂತಹ ಅತ್ಯುತ್ತಮ ವಸ್ತು ಯಾವುದು? ಖಜೂರ. ಖರ್ಜೂರ. ಅದೊಂದು ಇರುತ್ತೇನೆ ಯಾವ ಅದು ಇರುತ್ತೆ ಅಂತಲ್ಲ, ಅದಕ್ಕೆ ಅದರದ್ದೇ ಆದಂತಹ ರೀಸನ್ ಇದೆ. ಮೊಹಮ್ಮದ್ ಪೈಗಂಬರ್ ಅವರು ಅದರ ಬಗ್ಗೆ ಬಹಳಷ್ಟು ತಿಳಿಸಿದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ಪವಿತ್ರ ಕುರ್ಆನ್ನಲ್ಲಿ ಉಂಟಲ್ವಾ, ಬೇರೆ ಯಾವುದೇ ಹಣ್ಣಿನ ಬಗ್ಗೆ ಅಷ್ಟೊಂದು ಸಲ ಬಂದಿಲ್ಲ. 22 ಟೈಮ್ಸ್ 22 ಬಾರಿ ಕುರ್ಆನ್ನಲ್ಲಿ ಉಲ್ಲೇಖಿತವಾದಂತಹ ಒಂದು ಹಣ್ಣಾಗಿದೆ ಖರ್ಜೂರ. ಅಲ್ಲ ಅದರಲ್ಲೇ ಜಸ್ಟ್ ಥಿಂಕ್ ಮಾಡಿ, ಇನ್ನು ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಸರಿ. ಅಷ್ಟೊಂದು 22 ಬಾರಿ ಕುರ್ಆನ್ನಲ್ಲಿ ಉಲ್ಲೇಖಿತವಾಗಿರುವಂತಹ ಹಣ್ಣು ಇದು ಈ ಖರ್ಜೂರ. ಎಷ್ಟೊಂದು ಮಹತ್ವ ಇರಬಹುದು. ಡೆಫಿನೆಟ್ಲಿ ತುಂಬಾ. ಅದೇ ನಾವು ಸಣ್ಣದಿರುವಾಗೆಲ್ಲ ಅಲ್ಲೆಲ್ಲ ತೋರಿಸಿ ಸುಹೇಲ್, ನಾವು ಸಣ್ಣದಿರುವಾಗೆಲ್ಲ ಉಂಟಲ್ಲ, ಇಲ್ಲೆಲ್ಲ ಬನ್ನಿ. ನಾವು ಸಣ್ಣದಿರುವಾಗ ಈ ಖರ್ಜೂರ ನಾವೆಲ್ಲ ತಿಂತಾ ಇದ್ದೀವಿ ಆ ಕಡೆ ಈ ಕಡೆ ಎಲ್ಲ ಹೋಗಿ, ಹೌದಲ್ಲ? ಹೌದು. ಬಟ್ ಅದು ಹೇಗೆ ಆಗುವುದು, ಎಲ್ಲಿ ಆಗೋದು, ನಾವು ನಮ್ಮ ಊರಲ್ಲಿ ಹೇಳುದು ಯಾವುದು ಅದಲ್ಲ ಇದಲ್ಲ ಉಡಬ ಇದಲ್ಲ, ಅದು ಅಲ್ಹಮ್ದುಲಿಲ್ಲ. ನಾವು ಇದು ಇವಾಗ ಹೇಗೆ ಆಗುವುದು, ಯಾವ ಸೀಸನಲ್ಲಿ ಆಗುವುದು, ಮತ್ತೆ ಯಾವ ಮತ್ತೊಂದು ಸುಹೇಲ್, ನೀವೊಂದು ಕ್ವಶನ್ ಕೇಳಿಲ್ಲ ನನ್ನ ಹತ್ರ. ಎಷ್ಟು ಬಗೆಯ ಖರ್ಜೂರ ಇರಬಹುದು? ಹೌದೌದು. ಯಾವ ತರ ಅದೆಲ್ಲ ಉಂಟು? ಅವ್ರ ಎತ್ತರ ಬಗೆದಿಕ್ಕು ಒಂದುಂಟಲ್ಲ, ಒಂದು ಅಧ್ಯಯನ ಪ್ರಕಾರ ಒಂದು 500ಕ್ಕಿಂತಲೂ ಜಾಸ್ತಿ ಜಾತಿಯ ವೆರೈಟಿ ಏನು ನ್ಯೂಟ್ರಿಷನ್ ಇರುವಂತಹ ಖರ್ಜೂರ ಇದೆ ಅಂತೆ ವರ್ಲ್ಡ್ ನಲ್ಲಿ. ಅದರಲ್ಲಿ ಒನ್ ಆಫ್ ದಿ ಟಾಪ್ ಖರ್ಜೂರ ಯಾವ್ದಾಗಿರ್ಬೋದು? ನಾನು ರೀಸೆಂಟ್ಲಿ ಹೇಳಿದೆ ನಿನ್ನ ಹತ್ರ, ಇದು ಅಜ್ವಾ. ಮದೀನಾ, ಸೌದಿ ಅರೇಬಿಯಾದ ಮದೀನದಲ್ಲಿ ಸಿಗುವಂತ ಅಜ್ವಾ ಒನ್ ಆಫ್ ದಿ ಟಾಪೆಸ್ಟ್ ಖರ್ಜೂರ. ಮತ್ತೆ ಯುರೋಪ್ ಕಂಟ್ರಿಯಲ್ಲೆಲ್ಲ ಮೆಜ್ದೂಲ್ ಅಂತ ಒಂದು ಹೇಳ್ತಾರೆ, ಮೆಡಿಟರೇನಿಯನ್ ಪ್ರದೇಶದಲ್ಲಿ ಸಿಗುವಂತಹ ಒಂದು ಮೆಜ್ಡೂಲ್ ಯಾವುದೋ ಒಂದು, ಮತ್ತೆ ಅಜ್ವಾ, ಸಫಾವಿ, ಮತ್ತೆ ಇದು ಕೀಮಿಯಾ ಡೇಟ್ಸ್ ಮುಂತಾದ ಒಂದು 10-15 ಬಗೆಯ ವರ್ಲ್ಡ್ ಫೇಮಸ್ ತುಂಬ ಒಳ್ಳೆಯ ರೀತಿಯ ರುಚಿಕರವಾದಂತಹ ಒಂದು ಖರ್ಜೂರ ಕೂಡ ಇದೆ. ತುಂಬಾ ಬಗೆಯ ಜಾತಿಗಳಿದೆ. ಕೆಲವೊಂದು ವೆರಿ ಫೇಮಸ್, ವೆರಿ ಹೈಲಿ ಫೇಮಸ್. ನಮ್ಗೆ ಊರಲ್ಲಿ ಗೊತ್ತಿರೋದು ಖಾರಕ್ಕೆ ಮತ್ತು ಈ ತವಲ್ ಅಷ್ಟೇ ಅಲ್ಲ, ಅದೇ 2 ಟೈಪ್ ಇದೆ ಗೊತ್ತಿರೋದು. ಇದು ನನ್ನ ಸ್ನೇಹಿತರು ಮಾಷಾಲ್ಲಾ, ಒಬ್ರು ಸುಹೈಲ್ ಪ್ರೊಫೆಷನಲ್ ಫೋಟೋಗ್ರಾಫರ್, ಇನ್ನೊಬ್ರು ಸಿದ್ದಿಕ್. ಇದು ಸಿದ್ದಿಕ್ ಗೋಲ್ತಮಜನ್. ಅವನಿಗೆ ಒಂದು ಹುಚ್ಚು ಇದು ವಿಡಿಯೋದಲ್ಲಿ ಅವನನ್ನು ಜಾಸ್ತಿ ಬರ್ಬೇಕು ಅಂತ. ಇಲ್ಲಿ ಬೈಲಲ್ಲಿ ಎಂತ ಬೈಲಲ್ಲ ಮಾರೆ, ಬಿಸಿಲು ಗಡಿಬಿಡಿ ಆಯ್ತಾ ಅಂತ. ಕೈಯಲ್ಲಿ ಕಬ್ಬಿನ ಕೊಡ್ಲಿಕ್ಕಿಲ್ಲ. ಅಲ್ಲಲ್ಲ, ಕೊಡ್ತಾರೆ 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 ಕೊಡ್ತಾರೆ. ಅಲ್ಲಲ್ಲ ಅಲ್ಲಲ್ಲ, ಇದು ಇದ್ರಲ್ಲಿ ನೋಕಲ ಪಲ್ತೆದ್ ನೋಕಲು ಮಾಷಾಲ್ಲ. ಇದು ಕಾಗೆ ನೋಕಲ ಹಾಗೆಲ್ಲ ಸ್ಮೂತ್ ಇದೆ, ಎಷ್ಟು ಸ್ಮೂತ್ ಎಲ್ಲ ಮೇಂಟೈನ್ ಹಾಕಿರಲ್ಲ ಸ್ವಲ್ಪ ಅಡಿಪೊಲಿ ಮೇಂಟೈನ್ ಹಾಕಿರ. ಅಲ್ಲಲ್ಲ, ಇವ್ರ ಪ್ಲೇಸ್ ನೋಕುಲ. ಅವನು ಇದರ್ತೀಗ ಮೊಬೈಲ್ ಶ್ರೀ ತಲೆ ಬರಲ್ಲ ಇಬ್ಬರು ನಿಕ್ಕೇಂದ್ರ ಇಲ್ಲ ಬ್ಲ್ಯಾಕ್ ಟೀ ವಿತ್ ಡೇಟ್ಸ್. ಸಫಾನ್ ಸ್ವೆಲ್. ಎಸ್, ನಾವು ಅದೇ ಖರ್ಜೂರದ ತೋಟದಲ್ಲಿದ್ದೇವೆ. ಸಫಾನ್, ಇದು ಬ್ಲ್ಯಾಕ್ ಟೀ ಯಾರು ನಿಮ್ದು? ಇವರೇ ಮಾಡಿಕೊಟ್ಟದ ಅಂತೆಲ್ಲ ಕಲಿಸಿದ ಈಗ? ಇಲ್ಲ, ಇದು ನಮ್ದು ಅದೇ ಇದೇ ತೋಟದ ಓನರ್ ಇದ್ದಾರಲ್ಲ. ಹೌದು. ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಸ್ವೇಲ್, ನಮ್ದು ಬ್ಲ್ಯಾಕ್ ಟೀ ಬಾಯ್ಸ್ ಅಂತ ನಮ್ದೊಂದು ಫ್ರೆಂಡ್ಸ್ ಇದಿತ್ತು ಇಲ್ಲಿ. ಅವರೆಲ್ಲ ಇವಾಗ ಊರಲ್ಲಿದ್ದಾರೆ. ಯಾರು? ನಿಜಾಮು, ನಿಷಾದ್. ನಮ್ಗೆ ಈ ಬ್ಲಾಗ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಐಡಿಯಾ ಕೊಟ್ಟದ್ದು ನಿಷಾದ್ ಕನ್ನಂಗಾರ್. ಅವರೆಲ್ಲ ಸೌದಿ ಅರೇಬಿಯಾದಲ್ಲಿದ್ದಾರೆ. ಇದು ನೋಡಿ, ಇದೇ ತೋಟದ ಖರ್ಜೂರ ಇದೆ ಅಲ್ಲ, ಇದು ಹೀಗೆ ಆಗುತ್ತಲ್ಲ? ಇದೆ. ಮತ್ತೆಲ್ಲ ಅದು ಇವಾಗ ನಾವು ಅಲ್ಲಿಂದ ಅವ್ರು ಕೊಯ್ದು ಇದು ಏನು ಕೊಟ್ಟದ್ದು ನೋಡಿ. ಇದು ಮರದಲ್ಲಿ ಈ ತರ ಆಗ್ತದೆ. ಕೆಲವೊಂದು ಈ ತರ ಖರ್ಜೂರವನ್ನೆಲ್ಲ ತೆಗೆದು ನಂತರ ಹಣ್ಣು ಮಾಡ್ತಾರೆ.
ಅದು ಫ್ಯಾಕ್ಟ್ರಿಗೆ ತಗೊಂಡೋಗಿ ತುಂಬ ಪ್ರೊಸೀಜರ್ ಎಲ್ಲ ಇದೆ ಅದು. ಓಕೆ ಕಮಾನ್. ಇಲ್ಲಿ ಬಹ್ರೈನಲ್ಲಿ ಇದೆಯಲ್ಲ, ಬಹ್ರೈನ್ ನಿಮ್ಗೆ ಗೊತ್ತಿರ್ಬೋದು, ಅದು ಡಿಫ್ರೆಂಟ್ ಆಗಿರುವಂಥ ಕಂಟ್ರಿ. ಡಿಫ್ರೆಂಟ್. ಇಲ್ಲಿ ನೋಡಿ ಸಫರ್, ನೀವೊಂದು ಸ್ಟೋರಿ ಉಂಟಂತ ಹೇಳಿದ್ರಲ್ಲ, ಸ್ಟೋರಿ ನಂಗೆ ಅದು ಬ್ಯಾರಿಲ್ ಚೆಲ್ಲ ಉಂಟು ಅದು ಬಿಸಿಯ ಇದು ಅದೇ ಅವ್ರು ಚರ್ಕ ರಾಯತ್ತೆ ಬಂದವಲ್ಲ ಬ್ಯಾರಿ ಚರ್ಕ. ಓಕೆ, ಸೌದಿ ಅರೇಬಿಯಾಗೆ ಬಂದ್ರೆ ಫಸ್ಟ್ ಬಂದ್ಬಿಟ್ಟು ಅವನು ಏರ್ಪೋರ್ಟ್ಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಅಲ್ಲಲ್ಲ, ಏರ್ಪೋರ್ಟ್ಗೆ ಎತ್ತಿಟ್ಟು ಏರ್ಪೋರ್ಟ್ರೆ ಅವನ ಚಂಗಾಯಿ ಕೂಟೆ ಬಂದವಲ್ಲ ಗಾಡಿಲು. ಅಪ್ಪ ಊಡೆಲ್ಲ ಗಲ್ಫ್ಲೆಲ್ಲ ಬರುമ്പೋ ಫುಲ್ ಎವಡೆ ನೋಕಿ ಹಂಗೆ ಇದೆ ಅಲ್ಲಿ ಅಂದ್ರೆ ಈತ ಬಲ್ತೆ ಮರಲ್ಲ. ಅಪ್ಪ ಅವನು ಈ ಟೈಮಲ್ಲಿ ಬಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಎರಡು ಕೊಟ್ಟಿ ಉಂಟ್ಲ ಅವನೇ ಸೆಪ್ಟೆಂಬರ್ ಟೈಮಲ್ಲಿ ಬಂದಪ್ಪ. ನಾವು ಸೆಪ್ಟೆಂಬರ್ ಟೈಮ್ ಬಂದ್ರೆ ಅಪ್ಪ ಬರಂಬ ಫುಲ್ ಇಪ್ಪ ಏರ್ಪೋ ಎವಡೆ ಬರಂಬೋ ಈತ ಬಲ್ತೆ ಮರ ಎಲ್ಲ ಎವಡೆ ಬಣ್ಣ ಹೆಂಗೆ ಕಿಟ್ರು ಉಡೆ. ಅಪ್ಪ ಆ ಟೈಮಿಗೆ ಉಮ್ಮಕ್ಕೆ ಕೋಲ್ ಹಾಕಿವಲ್ಲ, ಉಮ್ಮಕ್ಕೆ ಇರ್ತವಲ್ಲ ಹೆಂಗನಲ್ಲ ಮೋನು ಎಂದ್ರೆ ವಿಶೇಷ ಅಲ್ಲ ಅವ ಚಂದವಲ್ಲ ನಿಲ್ಲ ಎಂದ್ರಮ್ಮ ವಿಶೇಷ ಉಡೆ ಎವಡೆ ನೋಕಿ ಹೆಂಗು ಸೀರಣಿಡೆ ಮರಲೆ ಎಂಟಿ ಇರ್ತಲ್ಲ ಅಂದ್ರೆ ಸೀರಣಿಡೆ ಮರ ಅಪ್ಪ ಒಕ್ಕಲ ಉಮ್ಮ ಈತಪ್ಪಲ ಇದು ರಾಯತ್ ಈತ ಬದ ಸೀರಣಿ ಜೊಲ್ಲೆಲ್ಲ ಉಮ್ಮಗೆ ಇರ್ತಲ್ಲ ಒಕ್ಕಲ ಮೋನು ತೆಲು ಕರ್ತಾವ ಜಂದಲ್ಲ ಆ ಉಮ್ಮ ಸ್ವರ್ತಿಗೆಲ್ಲ ನಿಂಡೊಳ್ಳೆ ಉಂಟು ಅಂತೆಲ್ಲ ಈತ ಬಲ್ತೆಲ್ಲ ಸ್ಟೋರಿ ಉಂಟು. ಸಫಾನ್ ಹೇಳಿ ಎಲ್ಲ. ಆಕ್ಚುಲಿ ನಾವು ಒಂದು 2 ಗಂಟೆ ಜಾಸ್ತಿ ನಮ್ಮ ಅರಬ್ ಸ್ನೇಹಿತ ಅವರದ್ದು ನನ್ನ ಫ್ರೆಂಡ್ ಅವರದ್ದು ತೋಟದಲ್ಲಿದ್ವಿ. ಬ್ಯೂಟಿಫುಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾವು ತುಂಬ ಬ್ಯೂಟಿಫುಲ್ ಆದಂತಹ ಕ್ಯಾಶುವಲ್ಸ್ ಅನ್ನು ನಮ್ಮ ಸುಹೇಲ್ ಬೋಂದೇಲ್ ಅದೇ ರೀತಿ ಸಿದ್ದಿಕ್ ಕಲ್ಲಡ್ಕ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ನಮ್ಗೆ ಗೊತ್ತಿರುವ ಹಾಗೆ ನಾವು ತುಂಬ ಮಾಹಿತಿಯನ್ನು ಕೂಡ ಅದರಲ್ಲಿ ಹಂಚಿಕೊಂಡಿದ್ದೇವೆ. ಸೊ ನಾವಿವಾಗ ಮನಾಮ ಕಡೆ ಸ್ವಲ್ಪ ಹೋಗ್ತಾ ಇದ್ದೇವೆ, ಬಹ್ರೈನ್ ಕ್ಯಾಪಿಟಲ್. ಲೆಟ್ಸ್ ಎಂಜಾಯ್ ಅವರ್ ವಿಡಿಯೋ.